ಸ್ವಲ್ಪ ರಿಮೈಂಡ್ ಮಾಡ್ಬೇಕು ಯಾರಿದ್ರು ಯಾರಿದ್ರು ಬಿಡು ಯಾರಿದ್ರು ಇದಕ್ಕೆ ಈಗ ನಾವು ನರೇಗಾದ್ದು ಎಲ್ಲ ವರ್ಕ್ ಓದಿದ್ವಿ ಹೋದ ವರ್ಷಗಳು ಪ್ಲಸ್ ಯಾವುದು 15 ಹಣಕಾಸು ಓದಿದ್ವಿ. ನಮ್ಮ ಪ್ರಕಾರ ಎಲ್ಲ ಆಗ್ಯಾವ. ಅದೇನಾದ್ರು ಗಂಭೀರ ಅವು ಬಿಟ್ಟು ಬೇರೆ ಏನಿದ್ರೆ ಹೇಳ್ಬೋದು. ಇಷ್ಟೊತ್ತನ ಡಿಸ್ಕಸ್ ಮಾಡಿದಾಗ ಏನು ಲೋಪಗಳದವ, ಏನು ಒಳ್ಳೆ ರಿಕವರಿ ಮಾಡಬೇಕು, ಏನೇನು ಕಾಮಗಾರಿಗಳನ್ನು ಪ್ರತಿಯೊಂದು ಕೂಡ ಎಲ್ಲ ಕಾಮಗಾರಿ ಮತ್ತು ಚಟುವಟಿಕೆಗಳನ್ನು ಓದಿ ಹೇಳಿದಾರೆ ಅವರು. ಇದೆಲ್ಲ ನಿಮಗೇನು ಅಬ್ಜೆಕ್ಷನ್ ಇದ್ರ ಏನಾರ ಇದ್ರೆ ಹೇಳ್ರಿ, ಇಲ್ಲಾಂದ್ರೆ ಸಭೆಯನ್ನ ಅಂತಿಮ ಮಾಡೋಣ. ನಾ ಮಾತಾಡ್ತೀನಿ. ಈಗ ಈ ಬರೋ ನೀವು ಸ್ವಲ್ಪ ಶಾಂತಿ ಇದ್ದೀರಿ. ನಿಮ್ಮ ಜೊತೆ ನಾನೇ ಪರ್ಸನಲ್ ಮಾತಾಡ್ತಾನೆ. ಟೈಮ್ ಮಾಡಾಕತ್ತ. ಆಯ್ತು ಆಯ್ತು ಬಿಟ್ಟಿವಿ, ಆಯ್ತು ಬಿಟ್ಟಿವಿ ಸದ ಆಯ್ತು ಹಿಂದೆ ಬಿಟ್ಟಿವಲ್ಲ. ನಿಮ್ಮೂರು ಕೆರೆ ತುಂಬಿಸಿದ್ದದು ನೀರು ತುಂಬಿಸಿದ್ದ ಖರ್ಚು ಮಾಡಿರೋ ಸ್ವಚ್ಛತೆ ಅಂತೇಳಿ ಮಾಡಿಲ್ಲ. 96,000 2 ಸಲ ತುಂಬಿಸಿರ್ತಾರೆ. 2 ಸಲ ಸ್ವಚ್ಛ ಮಾಡಾರ, ನೀರನ ಬ್ಯಾಸಿ ತಂದಾರ, ತುಂಬಿಸ್ಯಾರ. ಹೊರಗ ಜೋಳಕ್ಕ ಅಕ್ಕಿ ಕಡೆ ಟೋಟಲ್ ಕುಡಿಯೋ ನೀರಿನ ಕೆರೆ ಮೊದಲೇ ಸಲ 48,235 ರೂಪಾಯಿ ಮಾಡಿದ್ದಾರೆ. ಇನ್ನೊಂದ್ಸಲ 48,235 ರೂಪಾಯಿ ಬಿಡು ಸಾವ್ರ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಬಿಡು ಸಾವ್ರ ಒಂದು ಮಾತಾಡ್ತಲ್ಲ, ಅಧ್ಯಕ್ಷರು ತಪ್ಪಲ್ಲ, ಅವು ಕಡೆ ನೀರು ಕಡ್ದ ಮತ್ತೆ ನಿಮ್ಗೆ ಸರ್ ಎಲ್ರಿಗೂ ನಮಸ್ಕಾರ. ಎಡೆಗಾಳ ಗ್ರಾಮ ಪಂಚಾಯತಿಯ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಭೆಯನ್ನು ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರೇ, ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯಸ್ಥರ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ಹೋಗಿದ್ದಾರೆ. ಆ ಊರಿನ ಸಮಸ್ತ ಗ್ರಾಮಸ್ಥರೇ, ಈಗಾಗಲೇ 23-24ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಪ್ರಾರಂಭಕ್ಕೆ ಮುಂಚೆ ಮಾಡಿದ ಕ್ರಿಯಾ ಯೋಜನೆಯಂತೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರು, ಕಾಮಗಾರಿ ಮಾಡಿದ್ರು, ಅದು ಚಟುವಟಿಕೆಗಳು ಮಾಡಿದ್ರು ಅನ್ನೋದನ್ನೆಲ್ಲ ಸಮಗ್ರ ಓದಿ ಹೇಳಿದ್ದಾರೆ. ಅದ್ರ ಮೂಲಕ ನರೇಗಾದಲ್ಲಿ ಏನೇನು ಕೆಲಸ ಆಯಿತು, ನಿಮಗೆ ಏನೇನು ಎಷ್ಟು ಕೂಲಿ ಹಣ ಎಷ್ಟು ಆಯಿತು, ಲೇಬರ್ ಏನು ಎಲ್ಲವನ್ನು ಕೂಡ ಹೇಳಿದ್ದಾರೆ. ಬಹುಶಃ ಚಟುವಟಿಕೆಗಳು ಅವ್ರು ಹೇಳುವಂತೆ ಎಲ್ಲ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಕೆಲವೊಂದು ಆಬ್ಜೆಕ್ಷನ್ ಅಂದರೆ ಆಕ್ಷೇಪಣೆಗಳನ್ನು ನಾವು ಹಾಕಿದ್ದೇವೆ. ಅಂದರೆ ಒಂದು 2-3 ಪ್ರಕರಣಗಳಲ್ಲಿ ಯಾರು ಮರಣ ಹೊಂದಿದ್ದಾರೆ ಅವ್ರಿಗೆ ಸ್ಯಾಲ್ರಿ ಮಾಡಿದ್ದಿದೆ, ಅದನ್ನು ರಿಕವರಿ ಮಾಡಬೇಕಾಗುತ್ತೆ. ಮತ್ತು ಒಂದಿಷ್ಟು ಸಣ್ಣ ಪುಟ್ಟಗಳಿಗೆ PDO ಸಹಿ ಇಲ್ಲ, 7 ಮನೆಯವರು ಸಹಿ ಇಲ್ಲ, ಬೇರೆಯವರು ಸಹಿ ಇಲ್ಲ, ಅದನ್ನು ಸರಿಯಾಗಿ ಮಾಡ್ಕೋಬೇಕು ಅನ್ನೋದು. 9,912 ರೂಪಾಯಿದ್ದು ಅದು GPS ಸಂಬಂಧಪಟ್ಟ ಜಡ್ಪಿಯಿಂದ ಬರಬೇಕು ಅಂಥವುಗಳನ್ನು, ಕೆಲವೊಂದು ಅಂಶಗಳನ್ನು ಏನೇನು ಆಕ್ಷೇಪಣೆಗಳಿದ್ದಾವೆ, ಏನೇನು ಲೋಪಗಳಿದ್ದಾವೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕು. ಅಕಸ್ಮಾತ್ ಅಂತ ಕಳೆದ ತೆಗೆದು ಹಾಕಬೇಕು ನಾವು ಅಂತ ಹೇಳಿದ್ರೆ 1-2 ದಿನ ಟೈಮ್ ಕೊಡ್ತಾರೆ ಅವರು. ಸಂಬಂಧಪಟ್ಟಂತ ದಾಖಲೆಗಳನ್ನ ಪೂರಕ ದಾಖಲೆ ಕೊಟ್ಟರೆ ಕಳೆದಿಂದ ಕೈ ಬಿಡ್ತಾರೆ ಅವರು. ಒಟ್ಟಾರೆ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ, ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರತಿ ವರ್ಷಕ್ಕೆ 100 ದಿನಗಳು ಮತ್ತು ಬರಗಾಲ ಸಮಯದಲ್ಲಿ 150 ದಿನಗಳು ಪೂರ್ಣ ಪ್ರಮಾಣದ ಕೂಲಿ ಕೆಲಸ ಸಿಗಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಮಾಡುವ ಕೆಲಸ ಗುಣಮಟ್ಟದ್ದಾಗಿರ್ಬೇಕು, ಪರಿಣಾಮಕಾರಿಯಾಗಿರ್ಬೇಕು, ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮುಟ್ಟಬೇಕು ಅನ್ನುವಂಥದ್ದು ಘನ ಸರ್ಕಾರದ ಉದ್ದೇಶದಿಂದ ಇದು ಅತ್ಯಂತ ಉಪಯುಕ್ತವಾದಂಥ ಕಾರ್ಯಕ್ರಮ ನರೇಗಾ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅನುಷ್ಠಾನದಲ್ಲಿ ಬಂದಿರೋದು. ಇದು ಪ್ರತಿಯೊಬ್ಬ ಬಡ ವ್ಯಕ್ತಿಗಳಿಗೆ ಬಹಳಷ್ಟು ಅನುಕೂಲವಾದಂಥ ಕಾರ್ಯಕ್ರಮ. ಮತ್ತೆ 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆ ಮಾಡಿದ್ದಾರೆ, ಈ ಅಂಡರ್ನಲ್ಲಿ ಬರುವಂತಹ ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಆಟದ ಮೈದಾನ, ಕಾಂಪೌಂಡ್, ಬೇರೆ ಬೇರೆ ಅಂತ ಅಂದ್ರೆ ಭೋಜನಾಲಯ ಎಲ್ಲವನ್ನು ಕೂಡ ಏನೇನು ಪ್ಲಾನ್ ಮಾಡಿದಾರೆ ಹಾಕೊಂಡು ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಇವತ್ತಿನ ಸಾಮಾಜಿಕ ಪರಿಶೋಧನೆಯಲ್ಲಿ ಕೆಲವೊಂದು ನ್ಯೂನತೆಗಳನ್ನ ಲೋಪದೋಷಗಳನ್ನು ಬಿಟ್ರೆ ಇವತ್ತಿನ ಸಾಮಾಜಿಕ ಪರಿಶೋಧನೆಯಲ್ಲಿ ತಮ್ಮೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಅಂದ್ರೆ ಓಕೆ ಇರುವಂತ ರಿಪೋರ್ಟ್ ಕೊಟ್ಟಿದ್ರಿ. ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ಮುಂದಿನ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ನಾವೇನು ಪ್ಲಾನ್ ಮಾಡ್ತೀವಿ ಗ್ರಾಮ ಪಂಚಾಯತಿಯಲ್ಲಿ ನರೇಗಾದಲ್ಲಿ ಎಷ್ಟು ಕೋಟಿ ಹಣವಾದರೂ ಕೂಡ ನಾವು ಅದನ್ನು ಖರ್ಚು ಮಾಡಬಹುದು, ಅದರ ನಿಯಮಬದ್ಧವಾಗಿರ್ಬೇಕು, ಕಾನೂನುಬದ್ಧವಾಗಿರ್ಬೇಕು ಅಂತ. ಆ ಕಾರಣಕ್ಕಾಗಿ 2025-26ನೇ ಸಾಲಿಗೆ ನೀವೇನು ಪ್ಲಾನ್ ಮಾಡ್ತೀರಿ ಅದನ್ನ ಎಲ್ಲರೂ ಕೂತ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿ ಯಾವ ಓಣಿಗೆ ಏನ್ ಬೇಕು, ಯಾವ ಭಾಗಕ್ಕೆ ಏನ್ ಚಟುವಟಿಕೆ ಬೇಕು ಅನ್ನೋದನ್ನ ಎಲ್ಲರೂ ಕೂತ್ಕೊಂಡು ಫೈನಲ್ ಮಾಡಿಕೊಂಡು
ಅಪ್ರೂವಲ್ ತಗೊಂಡಾಗ ಮಾತ್ರ ಅವು ಏನಾಗುತ್ತೆ ಸಕ್ಸಸ್ ಆಗುತ್ತೆ, ಕಾಮಗಾರಿಗಳು ಯಶಸ್ವಿ ಆಗ್ತವೆ, ನಿಗದಿತ ಪ್ರಮಾಣದಲ್ಲಿ ಅನುದಾನ ಸಿಗ್ತದೆ, ಕೆಲಸ ಆಗ್ತದೆ ಅನ್ನುವಂಥದ್ದು. ಇದಕ್ಕೆ ಒಂದು ಜೊತೆಗೆ ಇನ್ನೊಂದು ಲಾಸ್ಟ್ ರಿಕ್ವೆಸ್ಟ್ ಏನಂದ್ರೆ, ಯಾರು ನರೇಗಾ ಕೆಲಸ ಮಾಡ್ತಾರೆ ಭೇಟಿಗಳು ಅವ್ರು ಹೋಗಿದಾರ ಸರಿ, ಅವ್ರಿಗಿಲ್ಲ ಜವಾಬ್ದಾರಿ ಏನು ಮಾಡಿದ್ರು ಇದು ಮಾಡೋದಿಲ್ಲ ಸರ್. ನನಗೇನ್ ಅನಿಸ್ತದೆ ಅಂದ್ರೆ, ಎಷ್ಟು ನರೇಗಾ ಯೋಜನೆ ಎಷ್ಟೆಲ್ಲ ಕೆಲಸ ಮಾಡಿದ್ವಿ, ಒಬ್ಬೊಬ್ಬ ಭೇಟಿಯರು ಒಂದೊಂದು ಊರಿಂದ 5-6 ಹಳ್ಳಿಗಳು ಬರ್ತವೆ. ಒಂದೊಂದು ಹಳ್ಳಿಯಿಂದ ಫಲಾನುಭವಿಗಳು ಯಾರಿದ್ದಾರೆ, ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂದ್ರೆ, ಈಗ ಮೇಕೆ ಶೆಡ್ ಆಗಿರ್ಬೋದು, ಹಸಿರು ಶೆಡ್ ಆಗಿರ್ಬೋದು, ಅಥವಾ ಮನೆಗಳನ್ನ ಹಾಕೊಂಡು ಅಂದ್ರೆ ಆವಾಸ ನಿಧಿಗಳು ಮನೆಗಳನ್ನ ಹಾಕೊಂಡಿದ್ದು ಅಂತ ಫಲಾನುಭವಿಗಳು ಊರಿಗೆ ಒಂದು 10 ಮಂದಿ ಬಂದು 10 ಮಂದಿಯನ್ನ ಒಬ್ಬೊಬ್ಬ ಭೇಟಿಯವರು ಕರ್ಕೊಂಡ್ಬಂದ್ರೆ 100 ಜನ ಸೇರ್ತಿದ್ದೆ ನಾವಿಲ್ಲಿ. ಎಲ್ಲರಿಗೂ ಇದ್ರದ್ದು ಏನಂತ ಗೊತ್ತಾಗ್ಬೇಕು ಅನ್ನೋಂಥದ್ದು. ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನು ಒಳಗಡೆ ಕೂತ್ಕೊಂಡು ಮಾಡೋದಲ್ಲ, ಇದು ಹೊರಗಡೆ ತಮ್ಮೆಲ್ಲರ ಸಮಕ್ಷ ಮನೆ ಏನಾಗಿದೆ, ಏನಾಗ್ತಿದೆ, ಏನ ಲೋಪದೋಷ ಆಗಿದೆ, ಮುಂದೆ ಏನ್ ಸರಿಪಡಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಾವನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಸರ್ಕಾರ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಕೊಟ್ಟಿದೆ. ಈ ಒಂದು ಸಭೆಯಲ್ಲಿ ನನಗೆ ಅಧ್ಯಕ್ಷತೆ ವಹಿಸಿ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿಬಿಟ್ಟು ನಮ್ಮೊಂದಿಗೆ ಒಂದಿಷ್ಟು ಮಾತುಗಳು ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಒಂದು ಸಭೆಗೆ ಮತ್ತು ತಮಗೆಲ್ಲರಿಗೂ ವಂದಿಸಿ ಧನ್ಯವಾದಗಳು.